ನಮಸ್ಕಾರ ಸ್ನೇಹಿತರೆ, ನಿಮ್ಮ ವಿದ್ಯಾವನಸ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ತಾಣವೊಂದಕ್ಕೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ತುಂಗಭದ್ರಾ ನದಿಯ ತಟದಲ್ಲಿರುವ ದಾವಣಗೆರೆ ಜಿಲ್ಲೆಯ ಪ್ರಸಿದ್ಧ ಹರಿಹರ ನಗರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿನ ಕಣ ಕಣದಲ್ಲೂ ಇತಿಹಾಸ ಮತ್ತು ಆಧ್ಯಾತ್ಮಿಕತೆ ಬೆರೆತಿದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಸಾಮರಸ್ಯದ ಸಂಕೇತ. 13ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತವಾದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಹರಿ, ವಿಷ್ಣು ಮತ್ತು ಹರ, ಶಿವ ಒಂದೇ ರೂಪದಲ್ಲಿ ನೆಲೆಸಿದ್ದಾರೆ. ಬನ್ನಿ, ಈ 800 ವರ್ಷಗಳ ಹಳೆಯ ಇತಿಹಾಸವನ್ನು ನಮ್ಮೊಂದಿಗೆ ಅನ್ವೇಷಿಸಿ. ಹರಿಹರ ಎಂಬ ಹೆಸರು ಹೇಗೆ ಬಂತು? ಇದರ ಹಿಂದೆ ಒಂದು ರೋಚಕ ಪುರಾಣ ಕಥೆ ಇದೆ. ಪೂರ್ವದಲ್ಲಿ ಈ ಪ್ರದೇಶವು ಗುಹಾರಣ್ಯ ಎಂಬ ದಟ್ಟವಾದ ಅರಣ್ಯವಾಗಿತ್ತು. ಇಲ್ಲಿ ಗುಹಾಸುರ ಎಂಬ ರಾಕ್ಷಸ ಬ್ರಹ್ಮನನ್ನು ಮೆಚ್ಚಿಸಿ ಕಠಿಣ ತಪಸ್ಸು ಮಾಡಿದ್ದನು. ತನಗೆ ಹರಿಯಿಂದಾಗಲಿ ಅಥವಾ ಹರನಿಂದಾಗಲಿ ಪ್ರತ್ಯೇಕವಾಗಿ ಸಾವು ಬರಬಾರದು ಎಂಬ ವರವನ್ನು ಅವನು ಪಡೆದಿದ್ದನು. ಈ ವರಹದ ಅಹಂಕಾರದಿಂದ ಅವನು ಲೋಕಕಂಟಕನಾದನು. ಆಗ ಹರಿ ಮತ್ತು ಹರ ಇಬ್ಬರೂ ಸೇರಿ ಹರಿಹರ ಎಂಬ ಒಂದೇ ಅವತಾರವನ್ನು ತಾಳಿ ಈ ರಾಕ್ಷಸನನ್ನು ಸಂಹರಿಸಿದರು. ಗುಹಾಸುರನು ಸಾಯುವ ಮುನ್ನ ತನ್ನ ತಪ್ಪಿನ ಅರಿವಾಗಿ ಈ ಸ್ಥಳ ತನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗಲಿ ಎಂದು ಬೇಡಿಕೊಂಡನು. ಹಾಗಾಗಿ ಇದು ಹರಿಹರ ಎಂಬ ಪುಣ್ಯಕ್ಷೇತ್ರವಾಯಿತು. ಈಗ ನಾವು ಈ ದೇವಾಲಯದ ಶಿಲ್ಪಕಲೆಯನ್ನು ಗಮನಿಸೋಣ. ಈ ದೇವಾಲಯವನ್ನು ಕ್ರಿಸ್ತಶಕ 1223-24ರಲ್ಲಿ ಹೊಯ್ಸಳ ರಾಜ 2ನೇ ವೀರನರಸಿಂಹನ ದಂಡನಾಯಕನಾದ ಪೊಲಾಳ್ವ ಎಂಬುವನು ಕಟ್ಟಿಸಿದನು. ಇದು ಹೊಯ್ಸಳರ ಶೈಲಿಯಲ್ಲಿದ್ದರೂ ಇಲ್ಲಿ ಬಳಸಿರುವುದು ಮೃದುವಾದ ಬಳಪದ ಕಲ್ಲು. ಇಲ್ಲಿನ ಮಹಾಮಂಟಪಕ್ಕೆ ಪ್ರವೇಶಿಸಿದರೆ ನಮಗೆ ಕಾಣುವುದು ಸುಮಾರು 60 ಕಂಬಗಳು. ಇವುಗಳನ್ನು ಲೇತ್ ಯಂತ್ರದಲ್ಲಿ ಸಿದ್ಧಪಡಿಸಿದಂತೆ ನಯವಾಗಿ ಮತ್ತು ಹೊಳೆಯುವಂತೆ ಕೆತ್ತಲಾಗಿದೆ. ಅಂದಿನ ಕಾಲದಲ್ಲಿ ತಂತ್ರಜ್ಞಾನವಿಲ್ಲದಿದ್ದರೂ ಇಷ್ಟು ನಿಖರವಾಗಿ ಹೇಗೆ ಕೆತ್ತಿದರು ಎಂಬುದು ಇಂದಿಗೂ ಆಶ್ಚರ್ಯವೇ ಸರಿ. ಇನ್ನು ಇಲ್ಲಿನ ಸೀಲಿಂಗ್ ಅಥವಾ ಮೇಲ್ಛಾವಣಿಯ ಕೆತ್ತನೆಗಳನ್ನು ನೋಡಿ. ಪ್ರತಿ ಚೌಕಟ್ಟಿನಲ್ಲೂ ಅಷ್ಟದಿಕ್ಪಾಲಕರು ಮತ್ತು ಕಮಲದ ಹೂವಿನ ಆಕೃತಿಗಳು ಅದ್ಭುತವಾಗಿ ಮೂಡಿಬಂದಿವೆ. ನಾವು ಈಗ ಗರ್ಭಗುಡಿಯ ಬಳಿ ಬಂದಿದ್ದೇವೆ. ಇಲ್ಲಿನ ದ್ವಾರದ ಮೇಲೆ ಗಜಲಕ್ಷ್ಮಿಯ ಸುಂದರ ಕೆತ್ತನೆ ಇದೆ. ಒಳಗೆ ಸುಮಾರು 6 ಅಡಿ ಎತ್ತರದ ಹರಿಹರೇಶ್ವರನ ವಿಗ್ರಹವಿದೆ. ಈ ವಿಗ್ರಹವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ವಿಶೇಷತೆ ತಿಳಿಯುತ್ತದೆ. ವಿಗ್ರಹದ ಬಲಭಾಗವು ಶಿವನನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಜಟೆ, ಕೈಯಲ್ಲಿ ತ್ರಿಶೂಲ ಮತ್ತು ಸರ್ಪವನ್ನು ಕಾಣಬಹುದು. ಎಡಭಾಗವು ವಿಷ್ಣುವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಕಿರೀಟ, ಕೈಯಲ್ಲಿ ಶಂಖ ಮತ್ತು ಚಕ್ರಗಳಿವೆ. ದೈವ ಒಂದೇ, ನಾವು ನೋಡುವ ದೃಷ್ಟಿ ಬೇರೆ ಎಂಬ ಸಂದೇಶವನ್ನು ಈ ವಿಗ್ರಹ ಸಾರುತ್ತದೆ. ಈ ದೇವಸ್ಥಾನದ ಮೇಲ್ಭಾಗದ ಗೋಪುರವು ಕಾಲಾಂತರದಲ್ಲಿ ದಾಳಿಗೆ ಒಳಗಾಗಿದ್ದರಿಂದ ನಂತರ ಅದನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ಮರುನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಹಿಂಭಾಗದಲ್ಲೇ ಪವಿತ್ರವಾದ ತುಂಗಭದ್ರಾ ನದಿ ಹರಿಯುತ್ತದೆ. ಹರಿದ್ರಾ ಮತ್ತು ತುಂಗಭದ್ರಾ ನದಿಗಳ ಸಂಗಮದ ಹತ್ತಿರ ಈ ಕ್ಷೇತ್ರವಿರುವುದರಿಂದ ಇದು ಅತ್ಯಂತ ಪವಿತ್ರ. ಭಕ್ತರು ಇಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಹರಿಹರೇಶ್ವರ ಜಾತ್ರೆ ನಡೆಯುತ್ತದೆ. ಬೃಹತ್ ರಥೋತ್ಸವವನ್ನು ನೋಡಲು ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬರುತ್ತಾರೆ. ಹರಿಹರದ ಜೀವನದಿಯಾದ ತುಂಗಭದ್ರೆ ಮತ್ತು ಹರಿಹರೇಶ್ವರನ ಕೃಪೆ ಈ ಭಾಗದ ಜನರ ಮೇಲಿದೆ ಎಂಬ ನಂಬಿಕೆ ಬಲವಾಗಿದೆ. ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನಾವು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡಬಹುದು. ಮಹಾಲಕ್ಷ್ಮಿ ಎಂದರೆ ಬರೀ ಲಕ್ಷ್ಮಿಯಲ್ಲ, ಇದು ಮಹಿಷಾಸುರ ಮರ್ದಿನಿ ಅಂತ ಹೆಸರು ಇದೆ ಇಲ್ಲಿ. ಸೊ ಆ ದೇವಿಯ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ಹರಿಹರೇಶ್ವರ ದೇವಾಲಯವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆಗೆ ಸಾಕ್ಷಿ.
ದಾವಣಗೆರೆಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ನೀವು ಖಂಡಿತ ಒಮ್ಮೆ ಭೇಟಿ ನೀಡಬೇಕು. ಇಲ್ಲಿನ ಶಾಂತಿಯುತ ವಾತಾವರಣ ಮತ್ತು ಕಲಾ ಸೌಂದರ್ಯ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. ದೇವಸ್ಥಾನ ನೋಡಿದ ಮೇಲೆ ದಾವಣಗೆರೆಯ ಹೆಸರಾಂತ ಬೆಣ್ಣೆ ದೋಸೆ ಸವಿಯಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಹಿಂದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಸುಂದರ ತಾಣದೊಂದಿಗೆ ಸಿಗೋಣ. ಧನ್ಯವಾದಗಳು.